ನಾನು ಧರಂಪಾಲ್ ಮಾತಾಡ್ತಾ ಇರೋದು. ನಿಮ್ಮ ಎಸ್ ಐ ಇದ್ದಾರೇನ್ರಿ? ಎಸ್ ಐ ಮಾತಾಡ್ತಿರೋದು ಹೇಳಿ. ನಮಸ್ಕಾರ ಎಸ್ ಐ ಸಾಹೇಬ್ರಿಗೆ, ಹೇಗಿದ್ದೀರಿ? ವಿಷಯ ಹೇಳಿ ಸರ್. ನೋಡಿ ಎಸ್ ಐ ಸಾಹೇಬ್ರೆ, ನಮ್ಮ ಪೈಕಿ ಒಬ್ಬ ಹುಡುಗ ನಿಮ್ಮ ಕಸ್ಟಡಿಯಲ್ಲಿ ಇದಾನಂತೆ. ಅವನ ಹೆಸರು ಧೀರಜ್ ಅಂತ. ಹೌದು ಇದಾನೆ. ಅವನು ನಮ್ಮ ಮನೆಗೆ ನುಗ್ಗಿದ್ದ. ಏನು ಮಾಡೋದು ಎಸ್ ಐ ಸಾಹೇಬ್ರೆ, ಈಗಿನ ಕಾಲದ ಹುಡುಗರು ದುಡ್ಡಕ್ಕೇನೋ ಮಾಡ್ಕೊಂಡ್ಬಿಡ್ತಾರೆ. ಅವ್ರ ತಂದೆ ನಮ್ಗೆ ತುಂಬ ಬೇಕಾದವರು, ಸಂಭಾವಿತರು ಕೂಡ. ಇನ್ನು ಮುಂದೆ ಅವ್ರ ಹುಡುಗ ಹಾಗೆ ಮಾಡದೇ ಇದ್ದಂಗೆ ನೋಡ್ಕೋತಾರೆ. ಆ ಹುಡುಗನ ರಿಲೀಸ್ ಮಾಡ್ಬೋದು. ಐ ಆಮ್ ಸಾರಿ ಸರ್, ಹಾಗೆಲ್ಲ ಸುಮ್ಮನೆ ರಿಲೀಸ್ ಮಾಡೋಕ್ಕಾಗಲ್ಲ. ಯಾಕ್ರಿ ಬಿಡೋಕ್ಕಾಗಲ್ಲ? ಅವ್ನು ನಮ್ಮ ಹುಡುಗ. ನಾನು ಹೇಳ್ತಾ ಇದ್ದೀನಿ, ಬಿಟ್ಬಿಡಿ. ಸರ್ ನಾನು ಯಾರ ಮಾತನ್ನು ಕೇಳಲ್ಲ ಸರ್. ಕಾನೂನು ಏನು ಹೇಳ್ತೋ ಅದನ್ನು ಮಾತ್ರ ಕೇಳ್ತೀನಿ. ನೀವು ಯಾರ ಹತ್ರ ಮಾತಾಡ್ತಾ ಇದ್ದೀರಿ ಗೊತ್ತಾ? ಧರಂಪಾಲ್ ಸರ್, ನೀವು ಯಾರಾದ್ರೂ ನಮಗೆ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಒಂದು. ಸರಿಯಾಗಿ ಜಾಮೀನು ಕೊಟ್ಟು ನಿಮ್ಮ ಹುಡುಗನ ಬಿಡಿಸ್ಕೊಂಡು ನಮಗೂ ಮಾಡೋಕ್ಕೆ ತುಂಬ ಕೆಲಸ ಇರುತ್ತೆ. ಫೋನ್ ಮಾಡಿ ತೊಂದರೆ ಕೊಡಬೇಡಿ. ಎಲ್ಲ ಬಡ್ಡಿ ಮಗನ, ಎಷ್ಟೋ ಸೊಪ್ಪು ನಿನಗೆ. ನಾನು ಮಾತಾಡ್ತಾನೆ ಇದ್ದೀನಿ, ನನ್ನ ಫೋನೇ ಕಟ್ ಮಾಡ್ತೀಯಾ? ಇರಲಿ. ಸರ್ ಹೀಗಾಗೋಯ್ತು. ನಾನು ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀನಿ ಸರ್. ಆದರೆ ಆತ ನೋಡಿದ್ರೆ ಈಗ ನನ್ನ ಮಗನ ಗತಿ ಏನು ಸರ್? ಅವನು ಕೊಬ್ಬರಿ. ಅವನನ್ನು ನೀರು ನೆರಳು ಇಲ್ದಿರೋ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿಸಿ ಆ ಎಸ್ ಐ ಕೊಬ್ಬು ಬೆಳೆಸ್ತೀನಿ. ಸರ್ ಈಗ ನಾನೇನು ಮಾಡಲಿ ಸರ್? ನೀವೇನು ಯೋಚನೆ ಮಾಡಬೇಡಿ. ನಮ್ಮ ಲಾಯರ್ಗೆ ನಾನು ಫೋನ್ ಮಾಡ್ತೀನಿ. ನಿಮ್ಮ ಹುಡುಗನ್ನ ಹೊರಗಡೆ ಕರ್ಕೊಂಬರೋ ಏರ್ಪಾಡು ಅವ್ರು ಮಾಡ್ತಾರೆ. ಮಿಕ್ಕಿದ್ದು ನಾನು ನೋಡ್ಕೋತೀನಿ. ನೀವು ಧೈರ್ಯವಾಗಿ ಓಡ್ ಬನ್ನಿ. ಈಗ ಬಂದ್ಯಾ? ಹಾಂ ಸರ್. ಏನು ಸರ್ ಇದೆಲ್ಲ? ಅದೇನು ಹೇಳಲಿಕ್ಕಾಗಲ್ಲ. ಹೀಗೆಲ್ಲ ಆಗಬೇಕು ಅಂತ ಹಣೆಯಲ್ಲಿ ಬರೆದಿದ್ರೆ ಅದನ್ನು ಯಾರಿಂದನೂ ತಪ್ಸೋಕ್ಕಾಗಲ್ಲ. ಇದು ಪೊಲೀಸ್ ಕೇಸ್ ಆಗದೆ ನೋಡ್ಕೊಳ್ಳದೆ ದೊಡ್ಡ ಪ್ರಾಬ್ಲಮ್ ಆಗೋಯ್ತು. ಹೇಗಾಯ್ತು ಸರ್ ಇದು? ಹೇಳ್ತೀನಿ, ಅವಳು ಸ್ವಲ್ಪ ರೆಸ್ಟ್ ತಗೊಳ್ತೀನಿ. ಬಾ. ಇಷ್ಟೆಲ್ಲ ನಡೀತಾ ಸರ್? ಅಂದಾಗೆ ರಜನಿ ಅವ್ರು ತಗೊಂಡಿರೋದು ಪಾಯ್ಸನ್ನೇ ಅಂತ ಕನ್ಫರ್ಮ್ ಆಯ್ತಾ ಸರ್? ಪೆಸ್ಟಿಸೈಡ್ಸ್ ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ಯಾವುದೋ ಬಾಟ್ಲಲ್ಲಿ ತುಂಬಿಸ್ಕೊಂಡ್ಬಂದಿದ್ದಾರೆ. ಅಲ್ಲ ಸರ್, ಪಾಯ್ಸನ್ ಅಷ್ಟು ಈಸಿಯಾಗಿ ಸಿಕ್ಕಲ್ಲ. ರಜನಿ ಅವ್ರು ಅದನ್ನು ಎಲ್ಲಿಂದ ತಂದ್ರು? ಯಾರು ತಂದು ಕೊಟ್ರು? ಆ ಹರಿಬರಿಲ್ಲ ಅದನ್ನೆಲ್ಲ ವಿಚಾರಿಸೋಕೆ ಎಲ್ಲಿ ಟೈಮ್ ಇತ್ತು ಗಗನ್. ವಿಷಯ ಗೊತ್ತಾದ ತಕ್ಷಣ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ. ಡಾಕ್ಟರ್ ಸ್ಟಮಕ್ ವಾಶ್ ಮಾಡಿದ್ರು. ಈಗ ಟ್ರೀಟ್ಮೆಂಟ್ ನಡೀತಾ ಇದೆ. ಏನೋ ದೇವ್ರು ದೊಡ್ಡವನು, ಬದುಕೊಂಡ್ರು. ಈ ರಜನಿ ಅವ್ರು ಯಾಕೆ ಹೀಗೆಲ್ಲ ನಡ್ಕೋತಾರೆ? ಬೇರೆಯವ್ರನ್ನ ಗೋಳಿಕೊಳ್ಳೋದ್ರಲ್ಲಿ ಅವ್ರಿಗೆ ಅದೇನು ಆನಂದ ಸಿಕ್ಕುತ್ತೋ. ಯಾಕೆ ಸರ್ ಅವ್ರು ಹೀಗೆಲ್ಲ ಬಿಹೇವ್ ಮಾಡ್ತಾರೆ? ಯಾಕೆ ಯಾಕೆ ಅಂತ ಕೇಳಿದ್ರೆ ನಾನು ಏನು ಹೇಳಿ? ಇದೇ ಪ್ರಶ್ನೆನ ನನಗೆ ನಾನೇ ಕೇಳ್ತಾ ಇದ್ದೀನಿ. ಈಗ ಉತ್ತರ ಸಿಗ್ತಾ ಇಲ್ಲ. ಸಾಕ್ರಟೀಸ್ ನಮ್ಮ ಮಹಾಶಯನಿಗೆ ಜಾಂತಿಪೆ ಅನ್ನೋ ಹೆಂಡತಿ ಯಾಕೆ ಸಿಕ್ಕಿದ್ಲು? ಪ್ರಹ್ಲಾದನಿಗೆ ಹಿರಣ್ಯಕಶಿಪು ಅಂತ ತಂದೆ ಯಾಕೆ ಸಿಕ್ಕ? ಕೈಕೇಯಿಗೆ ಮಂತ್ರ ಅನ್ನೋ ದಾಸಿ ಯಾಕೆ ಸಿಕ್ಕಿದ್ಲು? ಈ ರೀತಿ ಉತ್ತರ ಸಿಗದೇ ಇರೋ ಪ್ರಶ್ನೆಗಳು ನೂರಾರಿವೆ. ಹಿರಿಯರೇನು ಕೇಳಿದ್ರೆ ಪ್ರಾಚೀನ ಕರ್ಮ ಅಂತ. ನಾನು ಅದನ್ನೇ ಹೇಳ್ತೀನಿ, ಕರ್ಮ, ನನ್ನ ಕರ್ಮ. ಸರ್ ಬೇಜಾರು ಮಾಡ್ಕೋಬೇಡಿ ಸರ್. ಸದ್ಯ ಅವ್ರ ಜೀವಕ್ಕೇನು ಅಪಾಯ ಆಗ್ಲಿಲ್ವಲ್ಲ, ಬಚಾವ್ ಆಗ್ಬಿಟ್ರಲ್ಲ.
ನನಗೆ, ಶಶಿಗೆ, ನಿನಗೆ, ನಿನ್ನ ತಂಗಿಗೆ ಅದೆಷ್ಟು ಕಾಟ ಕೊಡ್ತದೆ. ಬಹುಶಃ ಅವಳು ನಿನ್ನನ್ನು ಮದುವೆ ಆಗೋವರೆಗೂ ಈ ರೀತಿ ನಡೀತಾನೆ ಇರುತ್ತೆ ಅನ್ಸುತ್ತೆ. ನಾನು ಮದುವೆ ಮಾಡ್ಕೊಂಡ್ರೆ ಅವ್ರು ಸುಮ್ಮನೆ ಆಗ್ಬಿಡ್ತಾರೆ ಅನ್ಕೊಂಡಿದ್ದೀರಾ ಸರ್? ಅವ್ರು ನನ್ನನ್ನು ಮದುವೆ ಆಗಬೇಕು ಅಂತ ಇರೋದೆ ನನ್ನ ಮೇಲೆ ಸೇಡ್ ತೀರ್ಸ್ಕೊಬೇಕು. ಸೇಡ್ ತೀರ್ಸ್ಕೊಳ್ಳೋಂಥದ್ದು ನಾನು ಏನು ಸರ್ ಮಾಡಿದ್ದೆ? ನಾನೇನು ಅವ್ರಿಗೆ ಪ್ರತಿಸ್ಪರ್ಧಿನ ಅಥವಾ ಸಮಾನನ? ಓದ್ನಲ್ಲಿ ಅವ್ರು ನನಗಿಂತ ಮೇಲೆ, ಆಸ್ತಿ ಅಂತಸ್ತಲ್ಲಿ, ಅಧಿಕಾರದಲ್ಲಿ ಯಾವ್ದ್ರಲ್ಲಿ ತಾನೇ ಅವ್ರು ಕಡಿಮೆ ಇದ್ದಾರೆ ಸರ್? ಆಫ್ಟರ್ ಆಲ್ ನಾನೊಬ್ಬ ಕ್ಲರ್ಕ್. ನನ್ನಂತವರಿಂದ ಯಾಕೆ ಸರ್ ಅವ್ರು ಬೀಳ್ಬೇಕು? ಅದೇ ಹ್ಯೂಮನ್ ಟೆಂಡೆನ್ಸಿ ಇದೆ. ಯಾವ್ದು ನಮಗೆ ಸುಲಭವಾಗಿ ಸಿಗುತ್ತೋ ಅದ್ರ ಮೇಲೆ ಮನಸ್ಸು ಹೋಗಲ್ಲ. ಯಾವ್ದು ಸಿಗೋದು ಕಷ್ಟನೋ ಅದೇ ಬೇಕು ಅನ್ಸುತ್ತೆ. ಅದೇ ಮನುಷ್ಯನ ಸ್ವಭಾವ. ರಜನಿ ಇಸ್ ನಾಟ್ ಅನ್ ಎಕ್ಸೆಪ್ಷನ್. ನೀ ಅವಳನ್ನ ಬೇಡ ಅಂದೆ, ಅವಳು ಬೇಕು ಅಂತ ಹಠ ಇಡ್ತಿದ್ದಾಳೆ. ಸರ್, ನಾನು ಬೇಡ ಅಂದಿದ್ದೆ ತಪ್ಪು ಅನ್ನೋದಾದ್ರೆ ಐ ಆಮ್ ರೆಡಿ ಟು ಅಪಾಲಜೈಸ್. ಅಲ್ಲಿಗೆಲ್ಲ ಮುಗಿದೋಗುತ್ತಲ್ಲ ಸರ್? ಮುಗಿದು ಹೋಗಲ್ಲ ಗಗನ್, ಅದೇ ಪ್ರಾಬ್ಲಮ್. ಇದಕ್ಕಿಂತ ನಾನು ಇನ್ನೇನು ಹೇಳಿ? ನೀವೇ ಹೇಳಬೇಕು ಸರ್. ಈಗೇನವ್ರು ಹಠ ಮಾಡ್ತಾ ಇದ್ದಾರೆ, ನೀವು ಒತ್ತಾಯ ಮಾಡ್ತಿದ್ದೀರಾ ಅಂತ ನಾನು ರಜನಿ ಅವ್ರನ್ನ ಮದುವೆ ಮಾಡ್ಕೊಂಡೆ ಅಂತ ಇಟ್ಕೊಳ್ಳಿ. ಆಮೇಲೆ ಅವ್ರು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನನಗೆ ಟಾರ್ಚರ್ ಮಾಡಲ್ವಾ ಸರ್? ನಾವಿಬ್ರು ಚೆನ್ನಾಗಿ ಸಂಸಾರ ಮಾಡೋಕ್ಕಾಗತ್ತಾ? ಇದರಿಂದ ನನ್ನ ಜೀವನದ ಜೊತೆ ಅವ್ರ ಜೀವನನೂ ಹಾಳಾಗತ್ತೆ. ಎಲ್ಲರೂ ಕೊರಗೋ ಹಾಗಾಗತ್ತಲ್ವಾ ಸರ್? ನೀನು ಹೇಳ್ತಾ ಇರೋದೆಲ್ಲ ಕರೆಕ್ಟ್. ಆದರೆ ಆ ರೀತಿ ಯಾವುದು ಆಗಬಾರ್ದು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ನಾನು ಈ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದರಲ್ಲಿ ನಿನ್ನ ಸಹಾಯ ಬೇಕೇ ಬೇಕು. ನೀನೇ ಏನಾದರೂ ಮಾಡಬೇಕು. ನಾನು ಏನು ಮಾಡಲಿ ಸರ್? ನಿಮ್ಮ ಮಗಳ ಬುದ್ಧಿ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತು. ಅದೇನೋ ಹೇಳ್ತಾರಲ್ಲ, ರಾತ್ರಿ ಕಂಡು ಬಾವಿಗೆ ಹಗಲೋಗಿ ಬೀಳಕ್ಕಾಗತ್ತಾ? ಇಂಥವ್ರ ಜೊತೆ ನಾನು ಸಂಸಾರ ಮಾಡೋಕ್ಕಾಗತ್ತಾ? ಒಂದು ವೇಳೆ ನಾನು ಇವ್ರನ್ನ ಮದುವೆ ಮಾಡ್ಕೊಂಡ್ರು ನಿಮ್ಮನ್ನ ಅವರು ಸುಮ್ಮನೆ ಬಿಟ್ಬಿಡ್ತಾರೆ ಅನ್ಕೊಂಡಿದ್ದೀರಾ ಸರ್? ಆಮೇಲೆ ಅವ್ರ ಮಾತಿನ ಧಾಟಿನೇ ಬದಲಾಗ್ಬಿಡತ್ತೆ. ನನಗ್ ಬುದ್ಧಿ ಇರ್ಲಿಲ್ಲ ಅಂದ್ರೆ ನಿಮ್ಗೂ ಬುದ್ಧಿ ಇರ್ಲಿಲ್ವಾ ಡ್ಯಾಡ್? ಈ ರೀತಿ ಆಸ್ತಿ ಅಂತಸ್ತು ಇಲ್ದೇ ಇರೋನ್ಗೆ ನನ್ನನ್ನು ತಗೊಂಡೋಗಿ ಗಂಟು ಹಾಕ್ಬಿಟ್ರಲ್ಲ ಅಂತಾರೆ. ನನಗ್ ಬುದ್ಧಿ ಹೇಳ್ಬೇಕಾಗಿತ್ತು ಅಂತಾರೆ. ನೀವೇ ಹಠ ಮಾಡಿ ಈ ಮದುವೆ ನಡೆದಿರೋ ಹಾಗೆ ಮಾಡ್ಬೇಕಾಗಿತ್ತು ಡ್ಯಾಡ್ ಅಂತ ನಿಮ್ಮನ್ನೇ ಬೈತಾರೆ. ಗಗನ್, ಕಾಲ ಹೀಗೆ ಇರಲ್ಲಪ್ಪ, ಬದಲಾಗತ್ತೆ. ನೀನು ಒಳ್ಳೆತನ ನೋಡಿ ಅವಳು ತನ್ನ ಹಠನ ಬಿಟ್ಟು ನೀನು ಹೊಂದ್ಕೊಂಡು ಹೋಗ್ತಾಳೆ. ಅವಳು ಬದಲಾಗ್ತಾಳೆ. ನಿಮ್ಮಿಬ್ಬರದು ಅನ್ಯೋನ್ಯ ದಾಂಪತ್ಯ ಆಗ್ಬೋದು. ಕಲ್ಪನೆಗೂ ಒಂದು ಆಧಾರ ಬೇಕು ಸರ್. ನೀರಲ್ಲಿ ಚಿತ್ರ ಬಿಡ್ಸಕ್ಕಾಗತ್ತಾ? ಬೇವಿಂದ ಅದ್ರ ಕಹಿನ ಬೇರೆ ಮಾಡಕ್ಕಾಗತ್ತಾ? ಹಾವನ್ನ ಹಾರ ಅಂತ ಕೊರಳಿಗೆ ಹಾಕೊಳಕ್ಕಾಗತ್ತಾ? ಗಗನ್, ಆ ಶಿವನಿಗೆ ಹೆಸರೇ ನಾಗಾಭರಣ. ಹಾವನ್ನೇ ಆಭರಣವಾಗಿ ಧರಿಸಿರೋ ನಾವು. ನಾನ್ ಶಿವ ಅಲ್ಲ ಸರ್, ಸಾಮಾನ್ಯ ಮನುಷ್ಯ. ಹಾವನ್ನ ಕೊರಳಿಗೆ ಹಾಕೊಂಡ್ರೆ ಬದುಕಕ್ಕಾಗಲ್ಲ. ಗಗನ್, ರಜನಿ ನೀನು ಕೊರಳಿಗೆ ಹಾವಾಗೋದು, ಹಾರ ಆಗೋದು ನಿನ್ನ ಕೈಯಲ್ಲಿದೆ. ನೀನು ಅವಳನ್ನ ಸರಿದಾರಿಗೆ ತರ್ತೀಯ ಅನ್ನೋ ನಂಬಿಕೆ ನನಗಿದೆ. ದಯವಿಟ್ಟು ಒಪ್ಕೊ. ಬೇರೆ ದಾರಿನೇ ಇಲ್ವಾ ಸರ್? ಸರ್, ನಾನು ಈಗಲೇ ಯಾವ ನಿರ್ಧಾರ ತಗೊಳ್ಳೋ ಸ್ಥಿತಿಲೂ ಇಲ್ಲ. ನನಗೊಂದು ವಾರ ಟೈಮ್ ಕೊಡಿ ಸರ್. ನಾನು ಯೋಚನೆ ಮಾಡ್ತೀನಿ. ನನ್ನ ಹಣೆಯಲ್ಲಿ ಏನು ಬರ್ತಿದ್ಯೋ ಅದಾಗತ್ತೆ. ಬಾಯಿಗೆ ನೈಸಿಟ್ಕೊಂಡಿದ್ಯಾ? ಅಕ್ಕ
ನನ್ನ ಮಗನೇ ಎತ್ತಿ ಬಾರ ಹಂಗೆ ಯಾಕೆ ಹೋಯ್ತೀವ ನೀವೆಲ್ಲ ಏನು ಮಾಡ್ತಾ ಇದ್ದೀರಾ? ಈ ಸೂಟ್ ಕೇಸ್ ಏನಿದೆ? ಅದೆಲ್ಲ ನೋಡ್ಬಾರ್ದು. ಯಾಕೆ ನೋಡಬಾರ್ದು? ನೋಡಿದ್ರೆ ಏನಾಗುತ್ತೆ? ಚಳಿಗಾಲ ನಿಮಗೂ ಟ್ರಾನ್ಸ್ಫರ್ ಆಗ್ಬಿಡುತ್ತೆ ಅಷ್ಟೇ. ಅದೇನಾದರೂ ಬರಲಿ, ನಾನು ನೋಡಲೇಬೇಕು. ನೀನು ಅನುಭವಿಸ್ಲೇಬೇಕು ಅಂತ ನಿಮ್ಮ ಮನೇಲಿ ಬಂದಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಅಂಥದ್ದೇನಿದೆ ಇದರಲ್ಲಿ? ನಾನು ನೋಡೇ ಬೇಡ ಕಣ, ಒಳ್ಳೆ ಡೋಂಟ್ ವರಿ. ಅವ್ರು ನೋಡ್ಬೇಕು ಅನ್ನೋ ಆಸೆ ಇದೆ, ನೋಡ್ಲಿ ಬಿಡಿ. ಯು ವಾಂಟ್ ಟು ಸಿ? ಯಾ. Let's carry on. ಯಾವ್ದು ಕೂಡ ಕಣ, ನಿಮ್ಗೆ ಯಾರೋ ಸರಿಯಾಗಿ ಕೂಡಾಗ್ಬಿಟ್ಟಿದ್ದಾರೆ. ಪ್ರದೀಪ, ಇಷ್ಟಕ್ಕೆಲ್ಲ ಕಾರಣ ಇವನೇ ಕಣ. ಬರ ಈ ಕಣ. ಸರ್, ನೀವು ಮನೆಗೆ ಬಂದಿದ್ದು ಬಹಳ ಸಂತೋಷ ಆಯಿತು. ನಾನೇ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದು ಯಾಕೋ ಟೈಮೇ ಸಿಗ್ತಾ ಇಲ್ಲ. ಹಾಗೆ ಮನೆಯಲ್ಲಿ ಯಾರು ಇದ್ದ ಹಾಗಿಲ್ಲ? ಹೌದು ಸರ್, ಎಲ್ಲ ಇಲ್ಲಿ ಪಕ್ಕದ ಕ್ರಾಸಲ್ಲೇ ಒಂದು ನಾಮಕರಣ ಇದೆ, ಎಲ್ಲ ಅಲ್ಲಿ ಹೋಗಿದ್ದಾರೆ. ನೀವು ಹೋಗ್ಲಿಲ್ವಾ? ಅಯ್ಯೋ, ನಾವು ಹೋಗಿ ಅಲ್ಲಿ ಏನು ಮಾಡೋದು, ಅದೆಲ್ಲ ಹೆಂಗಸರ ಕೆಲಸ. ಹಾಗೂ ಏನಾದರೂ ಬಲವಂತ ಮಾಡಿದರೆ ಊಟದ ಟೈಮಿಗೆ ಹೋದ್ರೆ ಆಯ್ತು. ಅದು ಸರಿಯನ್ನಿ. ಅಂದಾಗೆ ಸರ್, ಏನು ಬಂದ್ರಿ? ನಿಮ್ಗೊಂದು ಸಿಹಿ ಸುದ್ದಿ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಸಿಹಿ ಸುದ್ದಿನ? ಏನು ಸರ್ ಅದು? ಗೆಸ್ ಮಾಡೋಕ್ಕಾಗಲ್ಲ ಬಿಡಿ, ಆದರೆ ನಿಮ್ಗೊಂದು ಕ್ಲೂ ಕೊಡ್ತೀನಿ. ನಿಮ್ಮ ಭಾವಿ ಬೀಗರು ತುಂಬ ಖುಷಿಯಲ್ಲಿದ್ದಾರೆ. ಈಗ ಗೆಸ್ ಮಾಡಿ ನೋಡೋಣ. ಅವ್ರಿಗೇನಾದರೂ ಭಾರಿ ಲಾಭ ಆಗಿರ್ಬೋದಾ? ಎಕ್ಸಾಕ್ಟ್ಲಿ, ಅದು ಬರೀ ಲಾಭ ಅಲ್ಲ, ಐಶ್ವರ್ಯದ ಸುರಿಮಳೆ. ಅವ್ರಿಗೇನಾದರೂ ಲಾಟ್ರಿ ಹೊಡಿತಾ ಸರ್? ಲಾಟ್ರಿ ಅಂದರೆ ಎಷ್ಟು ಕೊಡ್ಬೋದು? ಒಂದು 5 ಲಕ್ಷ. ಆದರೆ ಇವ್ರಿಗೆ ಸಿಕ್ಕಿರೋದು ಕೋಟಿ ಕೋಟಿ ರೂಪಾಯಿಗಳು. ಇದೆಲ್ಲ ಅವಳ ಕಾಲ್ಗುಣ ಅಂತ ಹೇಳ್ತಾ ಇದ್ದಾರೆ. ಅದು ಹೇಗೆ ಸಾಧ್ಯ ಸರ್? ಇನ್ನು ನಿಶ್ಚಿತಾರ್ಥ ಕೂಡ ಆಗಿಲ್ಲ. ನಿಶ್ಚಿತಾರ್ಥ ಆಗದೆ ಹೋದ್ರೆ ಏನು, ನಿಶ್ಚಯ ಆಗಿದೆಯಲ್ಲ. ಏನೋ ಒಂದು ಗಾದೆ ಮಾತಿದೆಯಲ್ಲ, ಬಯಕೆಯದು ಬರುವುದರ ಕಣ್ಸನ್ನೆ ಅಂತ. ಹಾಗೆ ಇಷ್ಟಕ್ಕೂ ಅದು ಏನು ಅಂತ ನೀವು ಹೇಳಲೇ ಇಲ್ವಲ್ಲ ಸರ್? ಹೇಳ್ತೀನಿ ಕೇಳಿ. ಬೆಂಗಳೂರು ಮೈಸೂರು ನ್ಯಾಷನಲ್ ಹೈವೇಗೆ ಅಂಟ್ಕೊಂಡ ಹಾಗೆ ನಿಮ್ಮ ಬೀಗರದು ಒಂದು ಪ್ರಾಪರ್ಟಿ ಇತ್ತು, 10 ಎಕರೆ ಭೂಮಿ. ಅದನ್ನ ಅವ್ರ ದಾಯಾದಿಗಳು ಅಕ್ರಮವಾಗಿ ಆಕ್ರಮಿಸ್ಕೊಂಡು ಅನುಭವಿಸ್ತಾ ಇದ್ರು. ನಿಮ್ಮ ಬೀಗರು ಕೇಸ್ ಹಾಕಿ 12 ವರ್ಷ ಆದರೂ ಏನೂ ಸಾಲ್ವ್ ಆಗಲಿಲ್ಲ, ಬರೀ ಅಡ್ಜರ್ನ್ ಆಗ್ತಾ ಇತ್ತು. ನಾನು ಮಂದಾರನ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದ ದಿವಸನೇ ಆರ್ಗ್ಯುಮೆಂಟ್ಸ್ ಎಲ್ಲ ಮುಗಿದು ಜಡ್ಜ್ಮೆಂಟು ಅವ್ರ ಫೇವರಬಲ್ ಆಗಿದೆ. ಓಹೋ, ಅದಕ್ಕ ಅವರು ಮಂದಾರ ಕಾಲ್ಗುಣ ಅಂತ ಹೇಳ್ತಾ ಇರೋದು? ಇಲ್ಲ ಸರ್, ನನ್ನ ಪ್ರಕಾರ ಇದು ಬರೀ ಕಾಕತಾಳೀಯ ಅಷ್ಟೇ. ನೀವು ಹಾಗೆ ಹೇಳೋದು ನಿಮ್ಮ ಸಜ್ಜನಿಕೆ ಅಂತ ತೋರಿಸುತ್ತೆ. ಆದರೆ ಅವ್ರ ಮನೆಯವರು ಎಲ್ಲರೂ ನಮ್ಮ ಬಾವಿ ಸೊಸೆ ಕಾಲ್ಗುಣ ಅಂತ ಹೇಳ್ಕೊಳ್ತಾ ಇದ್ದಾರೆ. ಅದಕ್ಕೆ ಈ ಸಂತೋಷದ ಸುದ್ದಿನ ನಿಮಗೆ ತಿಳಿಸ್ಬಿಟ್ಟು ಹೋಗೋಣ ಅಂತ ನಾನು ಇಲ್ಲಿಗೆ ಬಂದೆ.
ನಿಮ್ಮ ಉಪಕಾರ ಭಾಳ ದೊಡ್ಡದು ಸರ್. ಅಯ್ಯಯ್ಯೋ, ಇದ್ರಲ್ಲಿ ಉಪಕಾರ ಏನು ಬಂತು? ಮಂದಾರ ನಿಮ್ಗೆ ಹೇಗೆ ಮಗಳೋ ನನಗೂ ಹಾಗೇನೆ. ವಾಟ್ ಟು ಡೂ? ಅನ್ಫಾರ್ಚುನೇಟ್ಲಿ ಅವಳನ್ನ ನಮ್ಮ ಕಾಲೇಜ್ನಲ್ಲಿ ಇಟ್ಕೊಳ್ಳೋ ಅದೃಷ್ಟ ನನಗಿಲ್ಲ. ತಡ್ಸ. ಓಕೆ, ನಾನು ಬರ್ತೀನಿ ಸರ್. ಅಯ್ಯೋ ಸರ್, ನಿಮ್ಮ ಹತ್ರ ಮಾತಾಡ್ತಾ ನಿಮಗೊಂದು ಕಾಫಿ ಮಾಡಿಕೊಡೋದಕ್ಕೂ ನನಗೆ ನೆನಪಾಗಿಲ್ಲ ನೋಡಿ ಸರ್. ನೋ ಫಾರ್ಮಾಲಿಟೀಸ್. ಇಂಥ ಒಳ್ಳೆ ಸುದ್ದಿನ ಆದಷ್ಟು ಬೇಗ ನಿಮ್ಗೆ ತಿಳಿಸ್ಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಬಂದೆ. ನಾನು ಬರ್ತೀನಿ. ನಮಸ್ಕಾರ ಸರ್. ಸರಿ, ಏನು ವಿಷಯ? ಏನು ಇನ್ಸ್ಪೆಕ್ಟರ್, ನಮ್ಮ ಧರ್ಮಪಾಲ್ ಸಾಹೇಬರು ಫೋನ್ ಮಾಡಿದ್ರೆ ಅವಾಜ್ ಹಾಕ್ತೀರಾ? ಯಾಕೆ ಹಾಕ್ಬಾರ್ದು? ಅವ್ರೇನು ದೇವ್ರ? ಕೊಂಬಿಟ್ಕೊಂಡಿದ್ದಾರಂತೆ ಅವರು. ಕೊಂಬಿಲ್ದೇ ಇರ್ಬೋದು, ಆದರೆ MLC ಪದ ಜೊತೆಗೆ ಇಟ್ಕೊಂಡಿದ್ದಾರೆ. ಅದನ್ನ ವಿಧಾನಸೌಧದಲ್ಲಿ ತೋರ್ಸೋಕೆ ಹೇಳಿ. ಫೋನಲ್ಲಿ ತೋರ್ಸೋಕೆ ಬಂದರೆ ಏನು ಹೊಡಿತೀರಾ? ಹೊಡೆಯೋದಲ್ಲ, ಮೂಳೆ ಮುರಿತೀನಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಸರಿ, ಇಲ್ಲಿ ಬಂದು ಇಷ್ಟೇ ಗರಾಡ್ತಿದ್ಯಲ್ಲ, ಧರ್ಮಪಾಲ್ ಚೇಲನ? ಏನ್ರಿ ನಿಮ್ಮ ಮಾತಿನ ವರ್ಷನೇ ಚೇಂಜ್ ಆಗೋಯ್ತಲ್ಲ. ನಾನು ಯಾರು ಅನ್ಕೊಂಡಿದ್ದೀರಾ? ನಾನು ಧರ್ಮಪಾಲ್ ಅವರ PA, ಬಲಗೈ ಬಂಟ. ಅಂಡರ್ಸ್ಟ್ಯಾಂಡ್? ಹಾಗಾದ್ರೆ ಮೊದಲು ನಿನ್ನ ಲೆಫ್ಟ್ ಹ್ಯಾಂಡ್ ಬರಿಬೇಕು. ಹೇಳೋ ಮೇಲೆ ಬೇಡ ಇನ್ಸ್ಪೆಕ್ಟರ್, ಇದೆಲ್ಲ ಸರಿಗಲ್ಲ ನೋಡಿ. ಏಯ್, ಇನ್ನು ಒಂದೇ ಒಂದು ಶಬ್ದ ನಿನ್ನ ಬಾಯಿಂದ ಈಚೆ ಬಂದ್ರು ಒಂದು ಒಳಕ್ ಹಾಕ್ಬೇಕಾಗುತ್ತೆ. ಏನು ನೀವು ಒದ್ದು ಬಿಡೋಕ್ಕೆ ಅವನೇನು ಫುಟ್ಬಾಲಾ? ಏನೋ ನೀವು ಫುಟ್ಬಾಲ್ ಪ್ಲೇಯರಾ? ಹಲೋ, ಯು ಆರ್ ಆಫ್ಟರ್ ಆಲ್ ಎನ್ SI. ಈ ಸ್ಟೇಷನ್ ಏನಿದೆ ಇದನ್ನು ಕಾಯೋ ಕಾವಲುಗಾರ ಅಷ್ಟೇ. ಮೈಂಡೆಡ್.